ಇದು ಒಕ್ಕಲ್ ಸೀಡ್ಸ್ನ ಹೀರೆಕಾಯಿ ರತನ್ ಅಂತ ಹೇಳ್ಬಿಟ್ಟು ಇದರ ಹೆಸರು. ನೋಡ್ತಾ ಇದ್ದೀರಾ ನೀವು, ಇದು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ತಗ್ಗಲೂರು ಗ್ರಾಮದ ರೈತರು ಸಿದ್ದಪ್ಪ ಅಂತ ಹೇಳ್ಬಿಟ್ಟು ಇವ್ರ ಜಮೀನಲ್ಲಿ ಈಗ ನಾಟಿ ಮಾಡಿದರೆ. ಇವಾಗ ಎರಡನೇ ಕೊಯ್ಲು. ಮೊದಲನೇ ಕೊಯ್ಲು ಬಂದ್ಬಿಟ್ಟು 300ರಿಂದ 400 kg ಬಂದಿದೆ. ಎರಡನೇ ಕೊಯ್ಲು 1200ರಿಂದ 1300 kg ಬರೋ ನಿರೀಕ್ಷೆ ಇದೆ. ರೈತರು ತುಂಬ ಖುಷಿ ಇದ್ದಾರೆ ಈ ತಳಿಯಿಂದ. ಅದೇ ರೀತಿ ಎಲ್ಲ ರೈತರು ಒಕ್ಕಲ್ ಸೀಡ್ಸ್ ಕಂಪನಿಯ ರತನ್ ಎಂಬ ಹೀರೆಕಾಯಿಯನ್ನು ಬೆಳಿಬೇಕಂತ ತಮ್ಮಲ್ಲಿ ಮನವಿ. ಇಲ್ಲಿ ನೋಡಿ, ಇವರೇ ನಮ್ಮ ರೈತರು ಸಿದ್ದಪ್ಪ ಅಂತ ಹೇಳ್ಬಿಟ್ಟು. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ತಮ್ಮ ಹೆಸರು, ಊರು? ನನ್ನ ಹೆಸರು ಸಿದ್ದಪ್ಪ ಅಂತ, ಗುಂಡ್ಲುಪೇಟೆ ತಾಲೂಕು. ಹಾಂ ಸರ್. ತಗ್ಗಲೂರು ಗ್ರಾಮ. ಹಾಂ ಸರ್. ಈಗ ನೀವು ಹೀರೆಕಾಯಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಸರ್ ಕಳೆದ ಒಂದು 3-4 ವರ್ಷದಿಂದ ಬೆಳೆ ಬೆಳೀತಾ ಇದ್ದೀನಿ. ಹೀರೆಕಾಯಿ, ಹೌದಾ? ಹೀರೆಕಾಯಿ, ಬಿನಿಸು, ಟೊಮೊಟೊ, ಈರುಳ್ಳಿ ಎಲ್ಲ ಪ್ರತಿಯೊಂದು ಬೆಳೆ ಬೆಳೀತಾ ಇದ್ದೀನಿ. ಹಾಂ ಸರ್. ನೀವು ಬೇರೆ ತಳಿ ಮಾಡಿದಿರಲ್ವಾ? ಹೀರೆಕಾಯಿ ಆಗಲಿ, ಬೀನ್ಸ್ ಆಗಲಿ, ಟೊಮೆಟೊ ಆಗಲಿ, ಮತ್ತೊಂದು. ಈಗ ನಮ್ದು ಹೀರೆಕಾಯಿ ಹೇಗಿದೆ, ಹಾಕಿದ್ದೀರಾ? ತುಂಬ ಚೆನ್ನಾಗಿದೆ ಸರ್. ಸರ್ ಇದ್ರ ಹೆಸರು? ರತನ್. ರತನ್. ಹಾಂ. ನಾನು ಮೊದಲು ನಾಗ ಆಗ್ತಾ ಇದೆ ರೆಗ್ಯುಲರ್ ಆಗಿ. ಹಾಂ ಸರ್. ಈಗ ರತನ್ ಅಂತ ನಾನು ಎರಡನೇ ಬೆಳೆ ಸರ್ ಇದು. ಎರಡನೇ ಬೆಳೆ. ಮೊದಲೊಂದ್ಸರಿ ರತನ್ ಹಾಕಿದೆ, ಇಲ್ಲಿ ಪಕ್ಕದ ಈರುಳ್ಳಿ ಹಾಕಿದ್ದೀನಲ್ಲ. ಹಾಂ ಸರ್. ಆ ಬೆಳೆಗೆ ಹಾಕಿದೆ, ತುಂಬಾ ಚೆನ್ನಾಗಿ ಬಂತು. ಈ ಬೀಜ ಜಮೀನಿಗೆ ಹಾಕಿದ್ರಿ? ಮತ್ತೆ ರತನ್ ಎರಡು ಹಾಕಿದೆ. ಹಾಂ ಸರ್. ಆಮೇಲೆ ಅದು ತುಂಬಾ ಚೆನ್ನಾಗಿ ಬಂದಕ್ಕೆ ಈ ಸರಿನೂ ಎರಡನ್ನೂ ಕಂಪೇರ್ ಮಾಡಿ ಹಾಕಿದ್ದೀನಿ. ಯಾಕಂದ್ರೆ ವಾತಾವರಣ ಅದರಿಂದ ಏನಾದ್ರು ಫೇಲ್ಯೂರ್ ಆಗ್ಬೋದೋ ಏನೋ. ಯಾಕಂದ್ರೆ ಅದರಲ್ಲಿ ರತನ್ ನಾಗ ಎರಡು ಹಾಕಿದೆ. ನಾಗಗಿಂತ ರತನ್ ತುಂಬಾ ಏಳ್ಡ್ ಬಂತು. ಆದ್ರೂ ಈ ಸರಿ ಭಯ ಎರಡನ್ನೂ ಚೆಕ್ ಮಾಡೋಣ ಅಂದ್ಬಿಟ್ಟು ಆ ಕಡೆ ಸಲ ಈ ಕಡೆ ಸಲ ನಾಗ ಹಾಕಿದ್ದೀನಿ. ರತನ್ ಮಧ್ಯೆ ಒಂದು 30 ಸಾಲ ಹಾಕಿದ್ದೀನಿ. ಮಧ್ಯೆ 30 ಸಾಲ. ಆ ಕಡೆ ಈ ಕಡೆ ಬೇರೆ ಕಂಪನಿ ರೇಟ್ ಹಾಕಿದ್ದೀನಿ. ಇದು 5 ಪ್ಯಾಕೆಟ್ ಹಾಕಿದ್ದೀನಿ. ಹೌದಾ? ತುಂಬಾ ಈಲ್ಡ್ ಚೆನ್ನಾಗಿದೆ. ಹಾಂ ಸರ್. ನನಗೆ ವೆದರ್ ಮೇಲೆ ಯಾವ ತಳಿ ಹೆಂಗ್ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಚೆಕ್ ಮಾಡಿದೆ. ಯಾಕಂದ್ರೆ ನಾವು ಆಡ್ಸಪ್ ಪ್ರಾಡಕ್ಟ್ಗಳನ್ನ ತುಂಬಾ ಬಳಸ್ತಾ ಇದ್ದೀನಿ 4 ವರ್ಷದಿಂದ. ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನ, ಆರ್ಗ್ಯಾನಿಕ್ ಪ್ರಾಡಕ್ಟೇ ಬಳಸ್ತಾ ಇರೋದು ಇದಕ್ಕೆ. ನಮ್ದು DNC, ಕ್ರಾಪ್ ಸುಧಾ ಇವನ್ನ ಬಳಸ್ತಾ ಇದ್ದೀನಿ ಸರ್ ರೆಗ್ಯುಲರ್. ನಾನು ಕೆಮಿಕಲ್ ಗೊಬ್ಬರ ಯಾವುದೇ ತರ ಹಾಕೋದೇ ಇಲ್ಲ. ನನಗೆ ತಾಲೂಕ್ ಮಟ್ಟಿಗೆ, ಜಿಲ್ಲಾ ಮಟ್ಟಿಗೆ ಅವಾರ್ಡ್ ಕೂಡ ಬಂದೈತೆ. ಹೌದಾ? ಈ ಸರಿ ಸರ್ಟಿಫಿಕೇಟ್ ಕೂಡ ಬಂದೈತೆ ನನಗೆ. ಸಾವಯವ ಕೃಷಿ ಇದು ಕೃಷಿಕ ಅಂತ ಹೇಳ್ಬಿಟ್ಟು ಬಂದೈತೆ ಸರ್. ಆರ್ಗ್ಯಾನಿಕ್ ಅಂದ್ಬಿಟ್ಟು. ನಾನು ಕಳೆದ ಎರಡನೇ ಕಟಿಂಗು ನಾನು ಯಾವಾಗ ಸರಿ ಬಳಸಿದ್ರು ಒಂದು ಕ್ವಿಂಟಲ್ ಬರೋದು ಕಷ್ಟ ಆಯ್ತಿತ್ತು. ಮೊದಲನೇ ಅದು. ಎರಡನೇ 3 ಕ್ವಿಂಟಲ್ ಇಂದ ಸ್ಟಾರ್ಟ್ ಆಯ್ತಿತ್ತು. ಮೊದಲನೇ ಕ್ವಿಂಟಲ್ 3.5 ಕ್ವಿಂಟಲ್ ಬಂದೈತೆ ಮೊದಲನೇ ಕಟಿಂಗು. ಈ ಸರಿ 1 ಟನ್ ಮೇಲ್ ಬರುತ್ತೆ ಸರ್. ಈಗ ಮನೆ ಹತ್ರ ತಗೋ ಲಾಕ್ ಮಾಡಿದೀನಿ. ಎರಡನೇ ಕಟಿಂಗಿನೇ ತುಂಬಾ ಚೆನ್ನಾಗಿದೆ ನೋಡಿ ಸರ್. ಗುಡ್ಡೆ ಹಾಕಿದೀನಿ, ಇನ್ನೂ ಗೊತ್ತಿಲ್ಲ. ಲಾಕ್ ಬಿದ್ದೈತೆ. ಅಲ್ಲಿವರೆಗೂ ಗುಡ್ಡೆ ಬಿದ್ದಿದೆ ಕಾಣ್ತಾ ಇದೆ ಸರ್. ಅಲ್ಲಿ ಮನೆಗೆ 500 kg ಹೋಗೈತೆ ಈಗ ಮನೆ ಹತ್ರ. ಹೌದಾ? 500 kg ಹೋಗೈತೆ ಸರ್. ಏನು ಹೇಳಕ್ ಇಷ್ಟಪಡ್ತೀರಾ ರೈತರಿಗೆ? ಚೆನ್ನಾಗಿದೆ ಸರ್ ಕಂಪ್ನಿದು. ಚೆನ್ನಾಗಿದೆ. ರತನ್ ತುಂಬಾ ಈಲ್ಡ್ ಚೆನ್ನಾಗಿ ಬರ್ತಾ ಇದೆ. ಯಾಕಂದ್ರೆ ಕಳೆದ ಸರಿ ನಾನು ಬೆಳೆದಿದೆ ಕಂಪ್ನಿಯವರೇ, ರತನ್ ಕಂಪ್ನಿಯವರೇ ಒಂದು 15-16 ಕುಯಿಲ್ ಬರ್ಬೋದು ಅಂತಿರು. ನಮ್ಮ ಪ್ರಾಡಕ್ಟ್ ಆಡ್ಸೆಪ್ ಬಳಸ್ತಾ 26 ಕುಯಿಲ್ ಇದೆ. ಇನ್ನೂ 2 ಕುಯಿಲ್ ಬರೋದು. ರೈಟ್ ವೇರಿಯೇಷನ್ ಅದಕ್ಕೆ ಕ್ಲೋಸ್ ಮಾಡ್ಬಿಟ್ಟೆ ನಾನು. ಇದು ಎರಡನೇ ಕುಯಿಲು. ಮಾರ್ಕೆಟಿಂಗು ಚೆನ್ನಾಗಿದೆ ಸರ್. ಹೌದಾ? ಸಮಸ್ಯೆ ಇಲ್ಲ ಸರ್. ತಮ್ಮ ಮೊಬೈಲ್ ನಂಬರ್ ಒಂಚೂರು ನಿಧಾನವಾಗಿ ಹೇಳ್ತೀರಾ? 82 77 38 77 59 ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಯಾರ್ಯಾರು ರೈತರು ನಿಮಗೆ ಫೀಡ್ಬ್ಯಾಕ್ ಹೆಂಗಿದೆ ಅಂತ ಕೇಳೋಕ್ಕೋಸ್ಕರ ಫೋನ್ ಮಾಡಿದ್ರು, ದಯವಿಟ್ಟು ಹೇಳಿ ಸರ್. ನಿಮ್ಗೆ ಅನಿಸಿಕೆ ಹೇಳಿ. ನಾವು ಕಂಪ್ನಿಯವ್ರು ಕೇಳ್ತಾ ಇದೀವಿ ಅಂತ ಚೆನ್ನಾಗಿದೆ ಅಂತ ಹೇಳೋದಲ್ಲ, ನಿಮ್ಮ ಅನಿಸಿಕೆ. ನಾನು ಈಗಲೇ ಹೇಳಿದ್ನಲ್ಲ, ನಮ್ಗೆ ಯಾವ ಬೆಳೆ ಅದು ಏನಾದ್ರು ವೆರೈಟಿ ಏನಾದ್ರು ಈ ಸಮ್ಮರಲ್ಲಿ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು 2 ವೆರೈಟಿನೂ ಹಾಕಿದ್ದೀನಿ. ಈ ಸಮ್ಮರಲ್ಲಿ ತುಂಬಾ ಚೆನ್ನಾಗಿದೆ, ಈಲ್ಡು ಚೆನ್ನಾಗಿದೆ, ಮಾರ್ಕೆಟಿಂಗು ಚೆನ್ನಾಗಿದೆ. ಯಾಕಂದ್ರೆ ಕಳಿಸರಿ ಇದೆ ನೋಡಿ, ಈ ಜಾಗದಲ್ಲೇ ನಾನು ಬೆಳೆದಿದ್ದೆ. ಲಾಸ್ಟ್ ಟೈಮ್ ಈ ಜಮೀನಲ್ಲೇ ಮಾಡಿದ್ರಿ? ಇದ್ರಲ್ಲಿ ಬೆಳೆದಿದೆ, ಮಲ್ಚಿಂಗ್ ಹಾಕಿ ಬೆಳೆದಿದೆ. ಮೊದಲನೇದು ಹೀರೆ ಹಾಕ್ಬಿಟ್ಟು ಎರಡನೇದು ಅದೇ ಮಲ್ಚಿಂಗ್ಗೆ ಪುನಃ ಹೀರೆ ಹಾಕಿದ್ದು. ಅದರಲ್ಲೇ 26 ಕುಯಿಲ್ ಬಂದಿತ್ತು. ಅಂದ್ರೆ ನಾನು ಆರ್ಗ್ಯಾನಿಕ್ ಪ್ರಾಡಕ್ಟ್ ಎಲ್ಲ ಬಳಸ್ತಾ ಇರೋದು. ಅದ್ಭುತವಾಗಿದೆ ಸರ್. ಅದರಲ್ಲಿ DNC, ಕ್ರಾಪ್ ಸುಧಾ, DNC ಲಿಕ್ವಿಡ್, ಕ್ರಾಪ್ ಸುಧಾ ಲಿಕ್ವಿಡ್, ASP ಗಮ್ಮು, ಮತ್ತೆ ಈ ತರ ಒಂದು 12 ತರ ಪ್ರಾಡಕ್ಟ್ ಇದೆ ಸರ್. ಅದು 4-5 ವರ್ಷದಿಂದ ನಾನು ಬಳಸ್ತಾ ಇರೋದ್ರಿಂದ ನಮ್ದು ಸಾಯಿಲ್ ಟೆಸ್ಟ್ ಮಾಡಿಸ್ನು. ಅದರಿಂದ ಅಲ್ಲಿ ಆರ್ಗ್ಯಾನಿಕ್ ಗೆ ಕನ್ವರ್ಟ್ ಆಗೈತೆ. ಆರ್ಗ್ಯಾನಿಕ್ ಅಂತ ಒಂದು ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ ನನಗೆ. ಅರಿಶಿನ ಕೂಡ ನಾವು ಆರ್ಗ್ಯಾನಿಕ್ ಅಲ್ಲೇ ಬೆಳೀತಾ ಇರೋದು ನೋಡಿ. ಈರುಳ್ಳಿಗೆ ಅರಿಶಿನ ಹಾಕಿದ್ದೀನಿ, ಇದು ಆರ್ಗ್ಯಾನಿಕ್ ಅಲ್ಲೇ ಬೆಳೀತಿರೋದು. ಕಳೆದ ಇವ್ರದೇ ಕಂಪನಿದು ನಾನು ಬಿನಿಸು ಕೂಡ ಹಾಕಿದ್ದೀನಿ, ಅದು ಚೆನ್ನಾಗಿ ಬರ್ತಾ ಇದೆ. ಹೌದಾ? ಸರಿ ಸರ್, ಓಕೆ, ಥ್ಯಾಂಕ್ ಯು ಸರ್.